ಸರ್ ನೋಡ್ರ ಕರಿಯಪ್ಪ ನಗರಸಭಾ ಯಾರು ಕೊಡೋಲ್ರಿ ಸಾಲ ಕೊಡೋಲ್ರಿ ವಿದ್ಯುತ್ ಬಗ್ಗೆ ಅವರ ಅನಿಸಿಕೆಗಳನ್ನು ಏನು ರೈತರಿಗೆ ನಾವು ಪಂಪ್ಸೆಟ್ಟನ್ನು ನಾವು ಇವತ್ತು ಬಿಲ್ ಮಾಡ್ತಾರೆ ಈ ಸೋಲಾರ್ ಅಳವಡಿಸಬೇಕು ಅನ್ನೋಂಥದ್ದು ಏನು ಹೊಸ ಒಂದು ವ್ಯವಸ್ಥೆ ಐತಿ ಅದು ಇವಾಗ ಸಕ್ಸಸ್ ಆಗ್ತಾ ಇಲ್ಲ, ಕಾರ್ಯಗಳು ಕೂಡ ನಮ್ಗೆ ಬರ್ತಾ ಇಲ್ಲ. ಒಂದು ಹಿಂದೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಇಂಧನ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯೆಗಳನ್ನು ಮಾಡಿದರು. ಎಲ್ಲಿ ಓವರ್ಲೋಡ್ ಆಗುತ್ತೆ ಅಲ್ಲಿ ಇದನ್ನು ಕೊಟ್ಟರು, ಅದು ಇವತ್ತು ಅನುಕೂಲ ಆಗಿದೆ. ಅಥವಾ ಆರ್ಥಿಕರು 5 ತಿಂಗಳಿಗೆ ಇವತ್ತು ವ್ಯವಸ್ಥೆ ಮಾಡ್ತಿದ್ರು. ಕಳೆದ 21ರಿಂದ ಭಾಷಣ ಮಾಡಲಿಕ್ಕೆ ಹೋದ್ರೆ ನಾನು ಪಾಯಿಂಟ್ ಹೇಳಿದ ನನಗೆ ಪಾಯಿಂಟ್ಗೆ ನಾನು ಉತ್ತರ ನೀವು ಹೇಳಿದ ನನಗೆ ಅರ್ಥ ಆಗಿದೆ, ನೀವು ಹೇಳಿದ ಅರ್ಥ ಆಗಿದೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ವಿಷಯಕ್ಕೆ ಬಂದ್ಬಿಡ್ತೇನೆ. ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿರುವ ಕರ್ನಾಟಕ ಕೇಂದ್ರ ಸರ್ಕಾರದ ಗೌರವಾನ್ವಿತ ಇಂಧನ ಸಚಿವರು ನಾನು ನೀವು ಹೇಳಿದ ನನಗೆ ಅರ್ಥ ಆಯ್ತು. ಬೇಗ ಆಗ್ಬೇಕು, ಅದನ್ನು ಬೇರೆ ವಿಚಾರ ಬೇಗ ವಿಚಾರ ಆಗ್ಬೇಕು ಸರ್. ಅದ್ರ ಜೊತೆಗೆ ಈಗ ನಾವು ಹಸಿರು ಏನು ನಾವು ತುಂಬಬೇಕು ಅಂತವಲ್ಲ, ಈಗ ನಾನು ಡ್ರಿಲ್ ಮಾಡೋದ್ಕೊಳ್ಳಿ ನನಗೆ ಕರೆಂಟ್ ಬೇಕಾಗಿದೆ, ಅದಕ್ಕೊಂದು ವ್ಯವಸ್ಥೆ ರೂಪದೊಳಗೆ ಒಂದು ಏನಾರ ಬದಲಾವಣೆ ಆಗಬೇಕಲ್ಲ ಸರ್. ಅದು ಆಮೇಲೆ ಇನ್ನೂ ನಮ್ಮಲ್ಲಿ ಗ್ರಿಡ್ ಅವಶ್ಯಕತೆ ಇದ್ದದ್ದು ಹಿಂಗೆ ಬೇಗನೆ ಕೊಟ್ಟರೆ ಇನ್ನೂ ಅನುಕೂಲ ಅನ್ನೋದು ನಮ್ಮ ಅಭಿಪ್ರಾಯ. ಮೊದಲಿನಕ್ಕಿಂತ ಸ್ಟ್ರೈಕ್ ಮಾಡೋದು ಕಾಲೋದು ಹೋಗೈತೆ ರೈತರದ್ದು, ಎಷ್ಟೋ ಸುಧಾರಿಸೈತೆ. ಹ್ಞೂ